ನಮ್ಮ ಗ್ರಾಮದ ಹೆಮ್ಮೆಯಾದ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನ ವರ್ಷಗಳಿಂದ ಭಕ್ತಿಯ ಕೇಂದ್ರವಾಗಿದ್ದ ಈ ಪವಿತ್ರ ಸ್ಥಳವು ಸುಮಾರು 300 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಹಾರ್ಡಿಯ ಗ್ರಾಮದ ಮೂಲ ವಂಶಸ್ಥರಾದ ಬಸೂಲಿಂಗಪ್ಪ ಮತ್ತು ಸಿದ್ಧಲಿಂಗಪ್ಪ ಅವರು ಈ ಮಹದೇಶ್ವರ ದೇವಸ್ಥಾನವನ್ನು ಮಾಯಿಗೌಡನಹಳ್ಳಿಯಲ್ಲಿ ಸ್ಥಾಪಿಸಿದರು. ಆರಂಭದಲ್ಲಿ ಚಿಕ್ಕದಾಗಿದ್ದ ಈ ದೇವಸ್ಥಾನ ಕಾಲಕ್ರಮೇಣ ಜೀರ್ಣೋದ್ಧಾರಗೊಂಡು ಇಂದು ಭವ್ಯ ರೂಪ ಪಡೆದುಕೊಂಡಿದೆ. ಈ ಪವಿತ್ರ ಕ್ಷೇತ್ರವು ಕೇವಲ ಈ ಗ್ರಾಮದವರಿಗಷ್ಟೇ ಸೀಮಿತವಾಗಿಲ್ಲ. ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಮತ್ತು ದೂರದ ಸ್ಥಳಗಳಿಂದಲೂ ಭಕ್ತರು ಇಲ್ಲಿ ಸೇರಿ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಹಿಂದಿನ ಕಾಲದಲ್ಲಿ ಇಲ್ಲಿ ವಾಸವಿದ್ದ ಜನರು ಇಂದಿಗೆ ವಿವಿಧ ಸ್ಥಳಗಳಿಗೆ ವಲಸೆ ಹೋದರೂ ಈ ದೇವಸ್ಥಾನದೊಂದಿಗೆ ಅವರ ನಂಟು ಇನ್ನೂ ಅಳಿಯದೆ ಮುಂದುವರಿದಿದೆ. ಈ ಪವಿತ್ರ ಕಾವೇರಿ ನದಿಯಿಂದ ತಂದ ಕಲಶದ ನೀರಿನಿಂದ ದೇವಾಲಯದ ಪೂಜೆ ಮತ್ತು ಮಹೋತ್ಸವಗಳಿಗೆ ಪವಿತ್ರತೆ ನೀಡಲಾಗುತ್ತದೆ. ಮಹಾರಾಜರ ಕಾಲದಲ್ಲಿಯೇ ಈ ಸ್ಥಳವು ಪ್ರಸಿದ್ಧಿ ಪಡೆದಿದ್ದು ಆ ಸಮಯದಲ್ಲಿಯೇ ಇಲ್ಲಿ ಆಸ್ಪತ್ರೆಯನ್ನು ನಿರ್ಮಿಸಲಾಯಿತು. ಸುತ್ತೂರು ಸಂಸ್ಥೆಯವರು ಇಲ್ಲಿ ಪ್ರೌಢಶಾಲೆಯನ್ನು ಸ್ಥಾಪಿಸಿ ಅನೇಕ ವರ್ಷಗಳಿಂದ ಜ್ಞಾನ ದಾಸೋಹದ ಮೂಲಕ ಶಿಕ್ಷಣ ನೀಡುತ್ತಿದ್ದಾರೆ. ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಅನೇಕರು ಇಂದು ಉತ್ತಮ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಪವಿತ್ರ ಸ್ಥಳವು ಭಕ್ತರಿಗೆ ಶಾಂತಿ, ಭಕ್ತಿ ಮತ್ತು ಆಶೀರ್ವಾದ ನೀಡುತ್ತಾ ಬಂದಿದೆ. ಭಕ್ತರ ಸಹಕಾರ ಮತ್ತು ನಂಬಿಕೆಯಿಂದ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭವಾಯಿತು. ಒಂದು ಕನಸು ನಿಜವಾಗಲು ಆರಂಭವಾಯಿತು. ಪ್ರತಿ ಕಲ್ಲಿನಲ್ಲೂ ಭಕ್ತಿ, ಪ್ರತಿ ಹಂತದಲ್ಲೂ ಪರಿಶ್ರಮದೊಂದಿಗೆ ನಿಧಾನವಾಗಿ ಒಂದು ಭವ್ಯ ದೇವಾಲಯ ರೂಪುಗೊಂಡಿತು. ಇದೀಗ ಅದೇ ಸ್ಥಳದಲ್ಲಿ ಇನ್ನಷ್ಟು ಭವ್ಯವಾಗಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನಿಂತಿದೆ. ಭಕ್ತಿಯ ಹೊಸ ರೂಪವಾಗಿ ಎಲ್ಲರಿಗೂ ಆಶೀರ್ವಾದ ನೀಡಲು ಸಿದ್ಧವಾಗಿದೆ. ಪೂಜೆ, ಹೋಮ ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ದೇವಾಲಯ ಪವಿತ್ರಗೊಂಡಿದ್ದು ಈ ಪವಿತ್ರ ಕ್ಷಣ ಎಲ್ಲರಿಗೂ ಆಶೀರ್ವಾದವಾಗಿದೆ. ಆತ್ಮೀಯ ಬಂಧುಗಳೇ ಮತ್ತು ಸ್ನೇಹಿತರೆ, ಶ್ರೀ ಮಹದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಿತ ನೂತನ ದೇವಾಲಯ ಪ್ರವೇಶೋತ್ಸವ ಮತ್ತು ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತೇವೆ. ದಿನಾಂಕ ಮಾರ್ಚ್ 29 ಮತ್ತು 30, 2026. ಸ್ಥಳ ಮಾಯಿಗೌಡನಹಳ್ಳಿ ಗ್ರಾಮ, ಸಾಲಿಗ್ರಾಮ ತಾಲೂಕು, ಚುಂಚನಕಟ್ಟೆ ಹೋಬಳಿ. ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀ ಮಹದೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆಯಿರಿ. ಎಲ್ಲರೂ ಬನ್ನಿ, ಎಲ್ಲರನ್ನೂ ಕರೆತನ್ನಿ. ಶರಣರ ಬರವೇ ನಮಗೆ ಪ್ರಾಣ ಜೀವಾಳವಯ್ಯ. ಸರ್ವೇ ಜನ ಸುಖಿನೋ ಭವಂತು.